ಎಲ್ಲರಿಗೂ ನಮಸ್ಕಾರ. ಆಗಸ್ಟ್ 11 ನಮ್ಮ ಮನೆ ಓಪನಿಂಗ್ ಆಗಿ 1 ವರ್ಷ ಆಯಿತು. ಅದೇ ದಿನ CMA ರಿಸಲ್ಟ್, ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ರಿಸಲ್ಟ್ ಕೂಡ ಬಂತು. ಸೊ ಆ ರಿಸಲ್ಟ್ನಲ್ಲಿ ನಾನು CMA ಫೈನಲ್ ಕಂಪ್ಲೀಷನ್ ಬಂತು. ಅದರ ಸೆಲೆಬ್ರೇಷನ್ಗಾಗಿ ಅದರ ಸಂತೋಷವನ್ನು ಎಲ್ಲರ ಜೊತೆ ಹಂಚ್ಕೋಬೇಕು, ಸೆಲೆಬ್ರೇಷನ್ ಮಾಡಲೇಬೇಕು ಅಂಥೇಳಿ ನಮ್ಮ ಬ್ರದರ್ ಮಗಳಾದಂಥ ಶ್ರೇಯಾ ಮೇಟಿ ಮತ್ತು ಅವರ ಹಸ್ಬೆಂಡ್ ಆದಂಥ ಪ್ರಮೋದ್ ಅವರು ಬೆಂಗಳೂರಿಂದ ಕೇಕನ್ನು ಆರ್ಡರ್ ಮಾಡಿ, ಅಂಕಲ್ ನಮ್ಗೆ ಭಾಳ ಖುಷಿಯಾಗಿದೆ, ನೀವು ಇದನ್ನು ಸೆಲೆಬ್ರೇಷನ್ ಮಾಡಲೇಬೇಕು, ನೀವು ಎಂಜಾಯ್ ಮಾಡಲೇಬೇಕು ಅಂತ ಹೇಳಿ ನಮಗೆ ಕೇಕ್ ಆರ್ಡರ್ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅದರ ಜೊತೆಗೆ ಈ CMA ಕೋರ್ಸ್ 4 ವರ್ಷದ ಸತತ ಪ್ರಯತ್ನ ಇದು. ಈ ಪ್ರಯತ್ನ ಹಿಂದೆ ಭಾಳಷ್ಟು ಜನ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ನಮ್ಮ ಧರ್ಮಪತ್ನಿ ಪೂಜಾ ಅರಕೇರಿ, ಅದೇ ರೀತಿ ನನ್ನ ಮಕ್ಕಳಾದಂಥ ವೇದಾಂತ ಅರಕೇರಿ, ಆರಾಧ್ಯ ಅರಕೇರಿ, ಇವರು ಕೂಡ ಮಾರಲ್ ಸಪೋರ್ಟ್ ಆಗಿ ನಿಂತಿದ್ದಕ್ಕೆ ಈ ಅಚೀವ್ಮೆಂಟ್ ಆಗ್ತಾವೆ. ಯಾವುದೇ ಒಂದು ಅಚೀವ್ಮೆಂಟ್ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆ ನಮ್ಮ ಹಿಂದೆ ನಮ್ಮ ಫ್ಯಾಮಿಲಿ ಸಪೋರ್ಟಿವ್ ಆಗಿ ನಿಂತ್ರೇ ನಾವು ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ತಂದೆಯವರು ಸದಾಶಿವ ಅರಕೇರಿಯವರು ನನಗೆ ಮಾರಲ್ ಸಪೋರ್ಟ್ ನೀಡಿದರು. ಅದೇ ನಮ್ಮ ಬ್ರದರ್ ಆದಂಥ ಉಮೇಶ್ ಮತ್ತು ನಮ್ಮ ಅಣ್ಣ ಮಲ್ಲಿಕಾರ್ಜುನ, ಆಮೇಲೆ ನಮ್ಮೆಲ್ಲ ಫ್ಯಾಮಿಲಿ ಅವರು ಕೂಡ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಬ್ರದರ್ ಆದಂಥ ಅಶೋಕ್ ಶಿರೂರ್ ಅವರು ನಮ್ಮ ಮಾರಲ್ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ಬಸವರಾಜ್ ಮೇಟಿ ಅವರು ನಮ್ಮ ಮಾರಲ್ ಸಪೋರ್ಟ್ ಆಗಿ ನಿಂತಿದ್ರು. ಅದೇ ರೀತಿ ರವಿ ಅಮ್ಮನವರು ಅವ್ರ ಫ್ಯಾಮಿಲಿ ಅವರು ಸಪೋರ್ಟ್ ಆಗಿ ನಿಂತಿದ್ರು. ರಾಜಶೇಖರ್ ಮಡಳಿ ಅವರು ಸಪೋರ್ಟ್ ಆಗಿ ನಿಂತಿದ್ರು. ಅದೇ ರೀತಿ ನಮ್ಮ ಹಳೆ ಆದಂಥ ಬಸವರಾಜ್ ಹಲಗಿ ಅವರು ಕೂಡ ನಮ್ಗೆ ಮಾರಲ್ ಸಪೋರ್ಟ್ ಆಗಿ ನಿಂತು, ನೀವು ಮಾಡ್ತೀರಿ, ನೀವು ಅಚೀವ್ಮೆಂಟ್ ಮಾಡೇ ಮಾಡ್ತೀರಿ, ಚೆನ್ನಾಗಿ ಓದ್ತೀರಿ, ನೀವು ಕಷ್ಟಪಡ್ತಾ ಇದ್ದೀರಿ, ನಿಮ್ಮ ರಿಸಲ್ಟ್ ಆಗೇ ಆಗುತ್ತೆ ಅಂತೇಳಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದರು. ಅದೇ ರೀತಿಯಾಗಿ ನಮ್ಮ ಕಾಲೇಜ್ ಪ್ರಿನ್ಸಿಪಾಲ್ ಆದಂಥ ಶ್ರೀ BK ಮಧವಾಲ್ ಸರ್ ಅವರು ಕೂಡ ನನಗೆ ಭಾಳ ಸಪೋರ್ಟ್ ಮಾಡಿದರು. ಮಾಡ್ರಿ, ಅಭ್ಯಾಸ ಮಾಡೋದು ಒಳ್ಳೇದಿದ್ದು, ನೀವು ಮಾಡ್ತಾ ಇದ್ದೀರಿ, ಏನು ಸಪೋರ್ಟ್ ಇದ್ರು ಮಾಡ್ತೀವಿ ನಾವು ಅಂತೇಳಿ ಅವರು ಸಪೋರ್ಟ್ ಮಾಡಿದರು. ಅದೇ ರೀತಿ ಈ ಇತ್ತೀಚೆಗೆ ಪ್ರಿನ್ಸಿಪಲ್ರಾದಂತಹ ಡಾಕ್ಟರ್ ರಾಘವೇಂದ್ರ ಹುಲ್ಕುಂದ್ ಅವರು ಕೂಡ ನನಗೆ ಭಾಳಷ್ಟು ಸಪೋರ್ಟ್ ಮಾಡಿದರು. ಅದೇ ರೀತಿ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ ಎಲ್ಲರೂ ನನಗೆ ಮಾರಲ್ ಸಪೋರ್ಟ್ ಆಗಿ ನಿಂತು, ನೀವು ಮಾಡೇ ಮಾಡ್ತೀರಿ, ಮಾಡ್ರಿ ಅಂತ ಹೇಳಿ ನನಗೆಲ್ಲರೂ ಸಪೋರ್ಟ್ ಮಾಡಿದರು. ಅದೇ ರೀತಿ ನಮ್ಮ ಗೆಳೆಯರ ಬಳಗ ಅನಿಲ್ ರಾಮದುರ್ಗ್ ಅವರು ಕೂಡ ನೀ ಮಾಡ್ತೀನಿ ಮಾಡು ಅಂತ ಹೇಳಿ ಅವರು ನನಗೆ ಸಪೋರ್ಟ್ ಮಾಡಿದರು. ಸೊ ಇವರೆಲ್ಲರ ಮಾರಲ್ ಸಪೋರ್ಟ್ ಇಂದ ಈ ಅಚೀವ್ಮೆಂಟ್ ಆಗೈತಿ ಅಂತ ಹೇಳಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಅದನ್ನ ಗುರುತಾಗಿ ಇವತ್ತಿನ ದಿನ ಇದೊಂದು ಸೆಲೆಬ್ರೇಷನ್. ಅದೇ ರೀತಿ ಬೇರೆ ನಮ್ಮ ವಿದ್ಯಾರ್ಥಿಗಳ ಸಲುವಾಗಿ ಇದು ಒಂದು ಸಪೋರ್ಟಿವ್ ವಿಡಿಯೋ ಆಗಲಿ, ಅವರು ಮೋಟಿವೇಶನ್ ಆಗಲಿ ಅಂತೇಳಿ ಈ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ನಾನು ಹಾಕ್ತಾ ಇದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಚೀವ್ಮೆಂಟ್ ಮಾಡ್ಬೋದು ಅಂತೇಳಿ ಅವ್ರಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಆಮೇಲೆ ಎಲ್ಲ ನಮ್ಮ ಕುಟುಂಬ ಸದಸ್ಯರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ ಈ ಸೆಲೆಬ್ರೇಷನ್ ಅನ್ನು ನನ್ನ ಫ್ಯಾಮಿಲಿ ಜೊತೆ ನಾನು ಸೆಲೆಬ್ರೇಷನ್ ಮಾಡ್ತಾ ಇದ್ದೀನಿ. ಓಕೆ, ಆಲ್ ದ ಬೆಸ್ಟ್ ಟು ಆಲ್ ದ ಸ್ಟೂಡೆಂಟ್ಸ್. ಈಗ ಸೆಲೆಬ್ರೇಷನ್ ಮಾಡೋಣ. ಸೊ ಯಾವುದೇ ಒಂದು ಅಚೀವ್ಮೆಂಟ್ ಆಗಬೇಕಾಗಿತ್ತು ಅಂತಂದ್ರೆ ಒಬ್ಬರಿಂದನೇ ಆಗಲಿಲ್ಲ. ಸೊ ಅದಕ್ಕೆ ಎಲ್ಲರೂ ಸಪೋರ್ಟ್ ಆಗಿ ನಿಂದಿರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಸೊ ಒಂದೊಂದ್ಸಲ ಅವ್ರಿಗೂ ಬೇಜಾರಾಗಿರುತ್ತೆ, ನಮಗೂ ಬೇಜಾರಾಗಿರುತ್ತೆ. ಸೊ ರಿಸಲ್ಟ್ ಆಯಿತು ಅಂತಂದ್ರೆ ಆ ಬೇಜಾರೆಲ್ಲ ಹೋಗಿ ಸೆಲೆಬ್ರೇಷನ್ ಆಗುತ್ತೆ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನನ್ನ CMA ರಿಸಲ್ಟ್ ಪಾಸ್ ಆಗಿದ್ದಕ್ಕಾಗಿ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಮತ್ತು ನನ್ನ ಗೆಳೆಯರ ಬಳಗ ಮತ್ತು ನಮ್ಮ ರಿಲೇಟಿವ್ಸ್, ನಮ್ಮ ಸಂಬಂಧಿಕರು ಎಲ್ಲರೂ ನನಗೆ ಹರ್ಷಿಸಿದರು ಮತ್ತು ಸಂತೋಷಪಟ್ಟರು. ಸೊ ಎಲ್ಲರೂ ನನ್ನ ಕಂಗ್ರ್ಯಾಚುಲೇಷನ್ ಮೆಸೇಜನ್ನು ಹಾಕಿದರು. ಸೊ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮುಖಾಂತರ. ಇದ್ರ ಜೊತೆಗೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿದ್ದಾರೆ, ಅವರು ಕೂಡ ನನ್ನನ್ನು ಕಂಗ್ರ್ಯಾಚುಲೇಷನ್ ಸರ್ ಅಂತ ಎಲ್ಲರೂ ಹೇಳಿದರು. ಸೊ ಅವರಿಗೆ ಇದು ಏನಪ್ಪ ಈ ವಿಡಿಯೋದಿಂದ ಏನು ಗೊತ್ತಾಗಬೇಕು ಅಂತಂದ್ರೆ, ಒಬ್ಬ ಟೀಚರ್ ಈ ಎಕ್ಸಾಮನ್ನು ಪಾಸ್ ಆಗತ್ತಾ ಅಂತಂದ್ರೆ ಅವರು ಪಾಸ್ ಆಗ್ಬೋದು ಅನ್ನೋದು ಈ ವಿಡಿಯೋ ಮುಖಾಂತರ ಸಂದೇಶವನ್ನು ಹಾಕಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ನಿಮ್ಮ ಮನಸ್ಸನ್ನು ನಿರ್ಧಾರ ಮಾಡಬೇಕು. ನಾವೇನಾದರೂ ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ನಿರ್ಧರಿಸಿದ್ರಿ ಅಂತಂದ್ರೆ, ಅದ್ರ ಕನಸು ಕಾಣ್ತಾ ಹೋದ್ರಿ ಅಂತಂದ್ರೆ ನೀವು ಅದನ್ನು ಅಚೀವ್ಮೆಂಟ್ ಮಾಡ್ಬೋದು. ಸೊ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಈ ವಿಡಿಯೋದಿಂದ ಮೋಟಿವೇಟ್ ಆಗಿ ನೀವು ಕೂಡ CA, CMA, CS ಕೋರ್ಸ್ಗಳಿಗೆ ಜಾಯ್ನ್ ಆಗ್ರಿ. ಸೊ ಇದರಿಂದ ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡು ಚೇಂಜ್ ಆಗುತ್ತೆ. ಸೊ ನಾ ಎಲ್ಲ ವಿದ್ಯಾರ್ಥಿಗಳಿಗೂ ಏನು ಹೇಳ್ತೀನಪ್ಪ ಅಂತಂದ್ರೆ, ಎಜುಕೇಷನ್ ಈಸ್ ದ ಓನ್ಲಿ ವೇ ಟು ಬಿಕಮ್ ಅ ರಿಚ್. ಸೊ ನಾವು ಶಿಕ್ಷಣದಿಂದ ಮಾತ್ರ ನಾವು ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು, ನಾವು ಶ್ರೀಮಂತರಾಗ್ಬೋದು ಅಂತ ಮುಖಾಂತರ ನಾನು ತಿಳಿಸಿ. ಸೊ ನನ್ನ ಎಲ್ಲರೂ ಹರ್ಷಿದ್ದಕ್ಕಾಗಿ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳನ್ನ
ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಎಲ್ಲರಿಗೂ.